ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈ ದಿನ ಈ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ದೃಷ್ಟಿಯಲ್ಲಿ ನಾವು ಇಲ್ಲಿ ಬಂದವರಿದ್ದೇವೆ. ಈ ಸಂದರ್ಭದಲ್ಲಿ ವರ್ತಮಾನ ಸಂದರ್ಭದ ಕೆಲವಾರು ವಿಚಾರಗಳು ನಿಮ್ಮ ಕಡೆ ಹಂಚಿಕೊಳ್ಳಲಿಕ್ಕಾಗಿ ಈ ಪತ್ರಿಕಾ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಂಥ ಸರ್ಕಾರ. ಪ್ರಣಾಳಿಕೆಯಲ್ಲಿ ಏನು ಭರವಸೆಯನ್ನು ಕೊಡ್ತೀವಿ ಅದನ್ನು ಮಾಡಿ ತೋರಿಸ್ತೇವೆ. ನಾವು ಗ್ಯಾರಂಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳು ಹಂಚುವಾಗ ಬಿಜೆಪಿಯವರೊಂದು ಅಪಪ್ರಚಾರ ಮಾಡಿದರು. ಇದು ಬೋಗಸ್ ಕಾರ್ಡು, ಈ ಕಾರ್ಡ್ ಸುಮ್ಮನೆ ಜನರ ಮೋಸ ಮಾಡ್ತಾ ಕೊಡುವಂಥದ್ದು, ಇದು ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದರು. ಆದರೆ ಈ ರಾಜ್ಯದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು 136 ಸೀಟ್ಗಳನ್ನು ಗೆಲ್ಲಿಸಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರ ಬಂದ ತಕ್ಷಣದಲ್ಲಿ ಏನು ಮಾತು ಕೊಟ್ಟ ಗ್ಯಾರಂಟಿಯನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ. ಸ್ವಲ್ಪ ದಿವಸ ನಿಧಾನ ಆದಾಗಲೂ ಕೂಡ ತಕರಾರು ಮಾಡಿದರು ಬಿಜೆಪಿಯವರು. ಆದರೆ ನಾವು ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಇವತ್ತು ಗ್ಯಾರಂಟಿ ಜನರ ಕೈಗೆ ಮುಟ್ಟಿದೆ. ಈಗ ಮತ್ತೆ ಶುರು ಮಾಡ್ತಾರೆ. ಈ ಗ್ಯಾರಂಟಿ ಕಾರ್ಡು ಕೆಲವೇ ದಿವಸ ಇರೋದು, ಲೋಕಸಭೆ ಮುಗಿದ ಮೇಲೆ ಈ ಗ್ಯಾರಂಟಿ ಕಾರ್ಡು ಇಲ್ಲ ಅಂತ ಹೇಳೋದು ಅಪಪ್ರಚಾರ ಮತ್ತೆ ಶುರು ಮಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಇದು ಬಿಟ್ಟಿ ಭಾಗ್ಯ, ಜನರುಗಳನ್ನ ಸೋಮಾರಿಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಅಂದರೆ ಅವರಿಗೆ ಈ ಕಾರ್ಯಕ್ರಮದ ಮೇಲೆ ಇಷ್ಟ ಇಲ್ಲ ಅಂತ ಹೇಳೋದನ್ನು ಅದು ತೋರಿಸ್ತದೆ. ಬಡವರಿಗೆ ಏನಾದರೂ ಕಾರ್ಯಕ್ರಮ ಕೊಟ್ಟರೆ ಅದು ಬಿಜೆಪಿ ಯಾವತ್ತೂ ಇಷ್ಟ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ ಕಾರ್ಯಕ್ರಮವನ್ನು ಪರಿಣಾಮಕಾರಿ ಅನುಷ್ಠಾನ ಮಾಡಿರ್ತಕ್ಕಂಥ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ. ಇವತ್ತು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಬಹುಶಃ ದೇಶದಲ್ಲಿ ಧರ್ಮಾರ್ಥ ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದವರೇ ಸಿದ್ದರಾಮಯ್ಯನ ಸರ್ಕಾರ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಬೇಕಾಗಿದೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಜನರಿಗೆ ಮುಟ್ಟದಂಥ ಕಾರ್ಯಕ್ರಮವನ್ನು ಹಿಂದೆ ಸರ್ಕಾರ ಇದ್ದಾಗಲೂ ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೀವಿ ಅದನ್ನು 98% ಆ ಪ್ರಣಾಳಿಕೆ ಹೇಳಿದ್ದನ್ನು ಜನರಿಗೆ ಮುಟ್ಟಿಸಿದಂಥ ಕೀರ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಇವತ್ತು ಬಿಜೆಪಿ ಸರ್ಕಾರ ಬಹುಶಃ ಹೇಳ್ತಾರೆ ಅದನ್ನು ಮಾಡುವ ಅವ್ರಿಗೆ ಅನುಷ್ಠಾನ ಮಾಡುವ ದೃಷ್ಟಿಯಲ್ಲಿ ಅವ್ರಿಗೆ ಪ್ರಯತ್ನ ಮಾಡೋದಿಲ್ಲ. ಈಗ ಏನೆಲ್ಲ ಭರವಸೆ ಕೊಟ್ಟರು ಅಂದು ಅವು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡೀಸೆಲ್ ಪೆಟ್ರೋಲ್ ದರ ಸ್ವಲ್ಪ ಏನು ಜಾಸ್ತಿ ಇತ್ತು ಅಂತ ಹೇಳಿ ತುಂಬ ಗಲಾಟೆ ಮಾಡಿ ನಮ್ಮ ಸರ್ಕಾರ ಬಂದರೆ ನಮ್ಮ ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಅವ್ರು ಮಾಡಿದ್ದೇನೆಂದರೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ದು. ಅವ್ರ ಸರ್ಕಾರ ಬಂದ ಮೇಲೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಆದ್ರಿಂದಾಗಿ ಪೆಟ್ರೋಲ್ ಡೀಸೆಲ್ ದರ ಸ್ವಾಭಾವಿಕವಾಗಿ ಹೆಚ್ಚಿಗೆ ಆಯಿತು. ಹೇಳ್ತಾರೆ ದಿನಬಳಕೆ ವಸ್ತುಗಳ ಕ್ರಯ ಯಾಕೆ ಜಾಸ್ತಿ ಆಗುತ್ತೆ. ನಿಮಗೆ ಕಾಮನ್ ಸೆನ್ಸ್, ಒಂದು ಡೀಸೆಲ್ ದರ ಜಾಸ್ತಿ ಆದರೆ ಸ್ವಾಭಾವಿಕವಾಗಿ ದಿನಬಳಕೆ ವಸ್ತುಗಳ ದರ ಜಾಸ್ತಿ ಆಗ್ತದೆ. ಯಾಕೆಂದರೆ ಸಾಗಾಟ ವಹಿವಾಟುಗಳು ಮಾಡುವಾಗ ದರ ಸ್ವಾಭಾವಿಕವಾಗಿ ಹೆಚ್ಚಿಗಾಗಿ ನೀವು ಡೀಸೆಲ್ ದರವನ್ನು ಕಡಿಮೆ ಮಾಡಿ ದಿನಬಳಕೆ ವಸ್ತುಗಳು ಸ್ವಾಭಾವಿಕವಾಗಿ ಇಳಿಕೆ ಆಗುತ್ತೆ. ದಿನಗಳ ಬಳಕೆಯ ವಸ್ತುಗಳು ಇವತ್ತು ಗಗನಕ್ಕೇರಿರ್ತಕ್ಕಂಥ ಬಹುಶಃ ಇದಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರಣ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಅದು ಅಲ್ಲ, ಇವತ್ತು ಇವರ ನೀತಿಯಿಂದಾಗಿ ಇವತ್ತು ದಿನಬಳಕೆ ವಸ್ತುಗಳ ಕ್ರಯ ಜಾಸ್ತಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಹೇಳಬೇಕಾಗಿಲ್ಲ. ಹೌದು, ಇವತ್ತು ಏನೇನು ಭರವಸೆ ಕೊಟ್ಟರು. ನಾನು ಒಂದು ಮಾತನ್ನ ತಮ್ಮ ಗಮನಕ್ಕೆ, ಪತ್ರಿಕೆಯವರಿಗೆ ಗೊತ್ತಿದೆ ಅಂತ ಕಾಣ್ತದೆ. ಈ ಕೊರೋನಾ ವೈರಸ್ ಬಂದಂತ ಕಾಲದಲ್ಲಿ ಪ್ರಧಾನಮಂತ್ರಿ ಒಂದು ಘೋಷಣೆ ಮಾಡಿದ್ರು, 20 ಲಕ್ಷ ಕೋಟಿ ಪ್ಯಾಕೇಜ್ ಕೊಡ್ತೇವೆ ಅಂತೇಳಿ. 20 ಲಕ್ಷ ಎಷ್ಟು? 20 ಲಕ್ಷ ಕೋಟಿ. 20 ಲಕ್ಷ ಕೋಟಿ ಪ್ಯಾಕೇಜ್. ಕೆಲವು ಮಾಧ್ಯಮದವರು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ.
20 ಲಕ್ಷ ಕೋಟಿ ಯಾರಿಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು. ಇದು ಮುಖ್ಯವಾಗಿ ಇವತ್ತು ಇದೆಲ್ಲ ಬಹಳ ಮುಖ್ಯವಾಗಿ ನಾವು ಇದನ್ನ ನೆನಪಿಟ್ಟುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಜನರಿಗೆ ಸ್ವಲ್ಪ ಸಾರಿ ಮರೆತು ಹೋಗ್ತದೆ. ಕಪ್ಪು ಹಣ ಬಹಳ ಇದೆ ವಿದೇಶದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಕಪ್ಪು ಹಣ ಇದೆ. ಮಾತಾಡೋ ಸ್ಟೈಲ್ ಅಲ್ಲಿ ಕಾಂಗ್ರೆಸ್ನವ್ರದ್ದು ಮಾತ್ರ ಕಪ್ಪು ಹಣ ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಿದ್ರು. ಕಪ್ಪು ಹಣ 5 ತಿಂಗಳ ಒಳಗಡೆ ತರ್ತೀವಿ ಅಂತ ಹೇಳಿದ್ರು ಅಲ್ವಾ, ಹೇಳಿದ್ದಾರೆ. ಆದರೆ ಇವತ್ತು 10 ವರ್ಷ ಹತ್ರ ಆದ್ರೂ ಕೂಡ ಕಪ್ಪು ಹಣ ಬಂತ? 15 ಲಕ್ಷ ಬಿಟ್ಬಿಡಿ, ಕಪ್ಪು ಹಣ ಬಂತ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೆ. ಕಪ್ಪು ಹಣ ಬರಲಿಲ್ಲ, ಅದಕ್ಕಿಂತ ಜಾಸ್ತಿ ಕಪ್ಪು ಹಣ ಆಗಿದೆ. ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಚುನಾವಣೆಗೆ ಏನು ಅನುಕೂಲ ಇರ್ತದೆ ಅದನ್ನು ಹೇಳ್ತಕ್ಕಂಥ ಮಾತನ್ನು ಮಾತ್ರ. ನಾವು ರೈತರ ಉತ್ಪಾದನೆಯನ್ನ ಡಬಲ್ ಮಾಡ್ತೀವಿ, ಲಾಭವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿಲ್ಲ. ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಬಹಳ ಬೇಡಿಕೆ ಇತ್ತು ದೇಶದಲ್ಲಿ. ಒಂದು ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 75 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿರ್ತಕ್ಕ ಕೀರ್ತಿ ಕಾಂಗ್ರೆಸ್ ಪಕ್ಷ ಹೇಳ್ತದೆ. ಆದ್ರೆ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ಬೇಕು, ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅವರ ಜೊತೆ ಇರತಕ್ಕಂಥ ಕೆಲವು ಶ್ರೀಮಂತರ ಸಾಲವನ್ನಷ್ಟೇ ಮನ್ನಾ ಮಾಡಿದ್ರು. ಇವತ್ತು ಸಾಲ ಮನ್ನಾ ಮಾಡಿ ಬಹುಶಃ ಅವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡಿದ್ದಾರೆ. ಅದು ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥ ಏನು ಬಿಜೆಪಿ ನೀತಿ ಅಂತ ಹೇಳಿ ಬಡವರ ಕಿಸೆ ಕೈ ಹಾಕಿ ಶ್ರೀಮಂತರ ಕಿಸೆ ಕೈ ಹಣ ಕೊಡುವಂಥದ್ದೇ ಬಿಜೆಪಿಯ ನೀತಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ. ಇವತ್ತು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಾರೆ, ಕೊಟ್ಟಿದಾರ? ಇವತ್ತು ಎಷ್ಟು ಕೋಟಿ ಉದ್ಯೋಗ ಆಗ್ಬೇಕಾಗಿದೆ? ಆದ್ದರಿಂದಾಗಿ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಏನು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಬೇಕಾಗಿದೆ. ಯಾವತ್ತೂ ಕೂಡ ಇವತ್ತು ಬಹಳ ಕಾರ್ಯಕ್ರಮಗಳು, 20 ಅಂಶದ ಆರ್ಥಿಕ ಕಾರ್ಯಕ್ರಮಗಳು ಇಂದಿರಾ ಗಾಂಧಿ ಅವರು ತಂದಿರ್ತಕ್ಕಂಥ ದೇವರಾಜ ಇದ್ದಾಗ ಇವತ್ತು ವಿಧವಾ ಮಾಸಾಸನ, ಅಂಗವಿಕಲ ಮಾಸಾಸನ, ವೃದ್ಧಾಪ್ಯ ಮಾಸಾಸನ ಇದು ಯಥಾವತ್ತಾಗಿ ಜನರಿಗೆ ಸಿಕ್ಕಿದ್ರೆ ಆ ಕಾಲದಲ್ಲಿ ಬಹುಶಃ ಕಾಂಗ್ರೆಸ್ನ ಕಾರ್ಯಕ್ರಮಗಳು, ಬಹುಶಃ ನಿವೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಭೂಮಸ್ತ ಕಾನೂನಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಗರುಕು ಸಾಗಲಿ ಭೂಮಿ ಕೊಟ್ಟಿರ್ತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ಕಾಂಗ್ರೆಸ್ ಪ್ರತಿ ಹಂತದಲ್ಲಿ ಅಧಿಕಾರಕ್ಕೆ ಬಂದಾಗ ಬಡವರ ಕಾರ್ಯಕ್ರಮನ ಯಥಾವತ್ತಾಗಿ ನಡೆಸಿಕೊಂಡು ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ. ಇವತ್ತು ರೈತರ ಪಂಪ್ ಸೆಟ್ಗಳು ಅದಕ್ಕೆ ಧರ್ಮಾರ್ಥ ಫ್ರೀ ಆಗಿ ಕರೆಂಟ್ ಕೊಡುವಂತ ಕಾರ್ಯಕ್ರಮ ಮಾಡಿದವರು ಯಾರು ಅಂತ ಹೇಳ್ತಕ್ಕಂಥ ತಮ್ಮ ರೈತರ ಅದನ್ನು ತಿಳ್ಕೊಳ್ಬೇಕು, ಯಾರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ವಿದ್ಯಾರ್ಥಿಗಳ ಮಧ್ಯಾಹ್ನದ ಬಿಸಿ ಊಟ ಕೊಟ್ಟಿರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ. ಇವತ್ತು ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥದ್ದು, ಶೂ ಯಾರು ಕೊಟ್ಟಿರ್ತಕ್ಕಂಥದ್ದು? ಕಾಂಗ್ರೆಸ್. 94C ಅಡಿಯಲ್ಲಿ ಯಾರು ಮನೆ ಕಟ್ಟಿ ಕೂತಿದ್ದಾರೆ ಅವರ ಮನೆ ಅಡಿಸ್ಥಳ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಇದು ಹೇಳ್ತಾ ಇದ್ರೆ ಬಹಳ ಒಂದು ಕಳೆದ ಸಾರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಿಗಮಗಳು, ಅಲ್ಪಸಂಖ್ಯಾತರ ನಿಗಮ, ಹಿಂದುಳಿದ ವರ್ಗದ ನಿಗಮ, ಪರಿಷ್ಠ ಜಾತಿಯ ನಿಗಮ, ಪರಿಷ್ಠ ಪಂಗಡ ನಿಗಮ, ಎಲ್ಲ ಸಾಲ, ಅಸಲು ಮತ್ತು ಬಡ್ಡಿ ಎಲ್ಲವನ್ನ ಮನ್ನಾ ಮಾಡಿ, ಅಸಲು ಮತ್ತು ಬಡ್ಡಿ ಸಹಿತವಾಗಿ ಎಲ್ಲವನ್ನ ಒಂದು ಋಣಮುಕ್ತವಾಗಿ ಮಾಡತಕ್ಕಂಥ ಕಾರ್ಯಕ್ರಮ ಮಾಡಿ. ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಸಣ್ಣ ಸಾಲ ಇತ್ತು, ಅವರ ರೆಕಾರ್ಡ್ಗಳು ತಾಲೂಕಲ್ಲಿ ಪ್ಲೆಜ್ ಆಗಿತ್ತು. ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಅವರು ಆ ಸರ್ಟಿಫಿಕೇಟ್ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಅಂತ ಹೇಳ್ತಕ್ಕಂಥ ಮಾತು. ಒಂದ್ಸಾರಿ ಕರೆಂಟು ಕಟ್ಟದೆ ಮನೆಗೆ ಕರೆಂಟ್ ಕಟ್ಟಾದ ಸಂದರ್ಭದಲ್ಲಿ ಕೂಡ ಬಹುಶಃ ಆ ಸಾಲವನ್ನು ಮನ್ನಾ ಮಾಡಿ ಮತ್ತೆ ಕನೆಕ್ಷನ್ ಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ನ ಇತಿಹಾಸ. ಎಲ್ಲ ವಿಚಾರಗಳು ಕೂಡ ನೋಡಿದ್ರೆ ಕಾಂಗ್ರೆಸ್. ಇವತ್ತು ಬಿಜೆಪಿ ಅವರು ಏನಂತ ಹೇಳಿದ್ರೆ ಓಟಿಗಾಗಿ ಹೇಳ್ತಾರೆ. ಇವತ್ತು ಏನಾದ್ರೂ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಮಾತಾಡಿ ಜನರನ್ನ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಇನ್ನು ಭಾವನಾತ್ಮಕ ವಿಚಾರಗಳು ಎತ್ತಿಕೊಂಡು ಜನರ ಮನಸ್ಸಲ್ಲಿ ಭೇದ ಭಾವವನ್ನು ಹುಟ್ಟಿಸಿ ರಾಜ್ಯಕ್ಕೆ ಲಾಭವನ್ನು ಪಡಿತಕ್ಕಂಥ ವಿಚಾರ ಮಾತ್ರ ಮಾಡ್ತಾರೆ ಹೊರತು ಬಡವರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಾವತ್ತು ಮಾಡುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷ ನಿರಂತರವಾದ ಇವತ್ತು ಬಂಡವಾಳಶಾಹಿಗಳ ವಿರುದ್ಧ, ಜಮೀನ್ದಾರರ ವಿರುದ್ಧ, ಬಡವರ, ದೀನದಲಿತರ, ಸಾಮಾಜಿಕ ವಂಚಿತರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಬಹುಶಃ ಈ ಒಂದು ದೃಷ್ಟಿಯಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು ಏನು, ಈ ಒಂದು ಲೋಕಸಭಾ ಕ್ಷೇತ್ರ ಇದೆ,
26 ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿದ್ದಾರೆ. ಹೇಳ್ತಾರೆ ಇದು ಕಾಂಗ್ರೆಸ್ ಸರ್ಕಾರ ಹಾಗೆ ಆಗಿದೆ ಹೀಗೆ ಆಗಿದೆ. ದೇಶದಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರದ ಯೋಜನೆಗಳು ನಿಮ್ಮ ಜಿಲ್ಲೆಗೆ ಬಂದಿದ್ರೆ, ನಮ್ಮ ಜಿಲ್ಲೆಗೆ ಬಂದಿದ್ರೆ, ಉಡುಪಿ ಜಿಲ್ಲೆ ಬಂದಿದ್ರೆ ಅದು ಕಾಂಗ್ರೆಸ್ನ ಕಾಲದಲ್ಲಿ ಬಂದಿದೆ ಹೊರತು ಬೇರೆ ಯಾವ ಕಾಲದಲ್ಲಿ ಬಂದಿಲ್ಲ ಅಂತ ಹೇಳುವಂತ ಮಾತನ್ನೇ ಇವರು 26 ವರ್ಷ ಬಿಜೆಪಿ ಮಾಡಿರ್ತಕ್ಕಂಥ ಸಾಧನೆಗಳು ನನ್ನ ದೃಷ್ಟಿಯಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಈ ನಾರ್ತ್ ಕೆನದಲ್ಲಿ ಕೂಡ ಅನೇಕ ಸೀಬರ್ಡ್ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳು ಈ ಜಿಲ್ಲೆಗೆ ಬಂದಿರತಕ್ಕಂಥ ಇರ್ಬೋದು, ಅನೇಕ ರಾಷ್ಟ್ರೀಯ ಹೆದ್ದಾರಿಗಳ ಮಂಜೂರಾತಿ ಆಗಿರ್ತಕ್ಕಂಥ ಇವತ್ತು ಕೆಲಸ ಆಗಿರ್ತಕ್ಕಂಥ ಇದ್ರೆ ಅದು ಮಂಜೂರಾತಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ. ಇದು ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು. ಈ ವಾಹನಗಳು ಹೋಗ್ತಕ್ಕಂಥ ಸಂದರ್ಭ ಅಲ್ಲಿ ಈ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಸತ್ತಿದ್ದಾರೆ ಈ ಊರಲ್ಲಿ. ಬಳ್ಳಾರಿ ಗನಿ ಆ ವಾಹನಗಳು ಇಲ್ಲಿ ಮಂಗಳೂರಿಗೆ ಹಾರ್ಬರ್ ಹೋಗ್ತಕ್ಕಂಥ ಎಷ್ಟೋ ಜನ ಸತ್ತಿದ್ದಾರೆ. ಈ ಜನ ಮರೆತಿರ್ಬೋದು, ಆದ್ರೆ ನಾವು ಮತ್ತೊಮ್ಮೆ ನೆನಪು ಮಾಡತಕ್ಕಂಥ ಯಾವ ಸ್ಥಿತಿಯಲ್ಲಿ ಇತ್ತು, ಅದು ಕಾರಣ ಯಾರು ಅಂತ ಹೇಳ್ತಕ್ಕಂಥ ಇಡೀ ನಮ್ಮ ಇಲ್ಲಿ ಆ ಗಣಿಗಾರಿಕೆ ನಡೀತಕ್ಕಂಥ ಊರು ಏನಿದೆ ಬಳ್ಳಾರಿಯಲ್ಲಿ ಕೆಂಪು ಮಣ್ಣು ಹೊಗೆ ಹಾರ್ತಾ ಇತ್ತು. ಒಂದ್ಸಲ ನಾನು ಹೋಗ್ತಾ ಇದ್ದಾಗ, ನಾನು ಮಿನಿಸ್ಟರ್ ಆಗು ಕೆಂಪು ನೀರು ಓಡ್ತಾ ಇತ್ತು, ಅಂತ ಸ್ಥಿತಿ ಇತ್ತು. ಬಹುಶಃ ನಾವು ಅಧಿಕಾರ ಬಂದ ಮೇಲೆ ಅದನ್ನೆಲ್ಲ ನಿಯಂತ್ರಣ ಮಾಡ್ತಾ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು. ಫಾರೆಸ್ಟ್ನ ಒಳಗಡೆ ಅತ್ಯಂತ ಹೆಚ್ಚು 60% ಫಾರೆಸ್ಟ್ ಒಳಗಡೆ ಗಣಿಗಾರಿಕೆ ಆಗಿರ್ತಕ್ಕ ಚರಿತ್ರೆ ಇದ್ರೆ ಅದು ಬಿಜೆಪಿ ಸರ್ಕಾರ ಇದ್ದಾಗ ಅಂತ ಹೇಳ್ತಕ್ಕಂಥ ಮಾತು. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ ಕೆಲಸವನ್ನು ನಾವು ಮಾಡಿ, ನಾನು ಕೂಡ ಒಂದು ಫಾರೆಸ್ಟ್ ಮಂತ್ರಿಯಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾವತ್ತೂ ಕೂಡ ಇನ್ನೂ ಹೇಳ್ತಕ್ಕಂಥ ಬಹಳ ಇದೆ. ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಜನಪರವಾದಂತ ಕೆಲಸವನ್ನು ಮಾಡಿದೆ. ಬಿಜೆಪಿ ತನ್ನ ಅಧಿಕಾರ ಆಶೆಯನ್ನು ಇಟ್ಕೊಂಡು ಜನರನ್ನ ಭಾವನಾತ್ಮಕವಾಗಿ ಜಾತಿ ಧರ್ಮ ಭಾಷೆಯಲ್ಲಿ ವಿಭಜಿಸಿ ರಾಜ್ಯಕ್ಕೆ ಲಾಭ ಪಡೆಯತಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಈ ಸರಿಯ ಚುನಾವಣೆ ಬಹಳ ಪ್ರಮುಖವಾದ ಚುನಾವಣೆ. ನಮ್ಮ ಅಭ್ಯರ್ಥಿ ಅಂಜಲಿ ಅವರು ಬಹುಶಃ ಒಂದು ಹೊಸ ಹೆಣ್ಮಗಳು. ಬಹುಶಃ ಹೆಣ್ಮಕ್ಳಿಗೂ ಕೂಡ ಒಂದು ಸಬಲೀಕರಣ ದೃಷ್ಟಿಯಲ್ಲಿ ಮಾತಾಡ್ಬೇಕು ಅಂತಂದ್ರೆ 6 ಜನ ಹೆಣ್ಮಕ್ಕಳಿಗೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕ ಅವಶ್ಯ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಇದ್ರೆ ಅದು ಕಾಂಗ್ರೆಸ್ ಮಾತ್ರ. ಇದು ಕೂಡ ಅರ್ಥ ಮಾಡಿಕೋಬೇಕಾದ್ರೆ. ಆದ್ರಿಂದ ಅಂಜಲಿ ಅವರು ಬಹುಶಃ ಈ ಭಾಗದ ಲೋಕಸಭೆಯಲ್ಲಿ ಅವರಿಗೆ ಒಂದು ಅವಕಾಶವನ್ನ ಖಂಡಿತವಾಗಿ ಜನ ಕೊಡಬೇಕು. ಅವರು ಸಣ್ಣ ವಯಸ್ಸಿದೆ, ಡಾಕ್ಟರ್ ಇದ್ದಾರೆ, ಎಲ್ಲವನ್ನ ತಿಳ್ಕೊಳ್ಳುವಂತ ಶಕ್ತಿ ಇದೆ. ಬಹುಶಃ ಲೋಕಸಭೆಯಲ್ಲಿ ಒಂದು ಸರಿಯಾದ ಪ್ರತಿನಿಧಿಯನ್ನಾಗಿ ಕರೆಸ್ತಕ್ಕಂಥ ಕಾರ್ಯವನ್ನ ಜನ ಮಾಡಿದಾಗ ಅವರು ಖಂಡಿತವಾಗಿ ನಿಮ್ಮ ಪರವಾಗಿ ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಾರೆ. ಅನೇಕ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಯನ್ನ ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ತಮ್ಮ ಮೂಲಕ ಜನರಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ತಾವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಿಮ್ಮ ಮತವನ್ನು ಕೊಟ್ಟು ಅವರು ಏನೋ ಕೆಲಸ ಮಾಡಿದ್ದಾರೆ. ಆದ್ದರಿಂದಾಗಿ ಅವರಿಗೆ ಕೊಟ್ಟು ಪ್ರಚಂಡ ಬಹುಮತ ಗೆಲ್ಲಿಸಬೇಕು.